ಭೀಕರ ಬರಗಾಲದಿಂದ ತತ್ತರಿಸಿರೋ ರಾಜ್ಯದ ರೈತ ಅಕ್ಷರಶಃ ಕಂಗಾಲಾಗಿದ್ದಾನೆ. ಅದರಲ್ಲೂ ಚಿಕ್ಕಮಗಳೂರಿನ ಉದ್ದೇಬೋರನಹಳ್ಳಿ ಅನ್ನದಾತರ ಸ್ಥಿತಿ ಅಂತ ಹೇಳುತ್ತಿರದ್ದು. ನೀರಿನ ಅಭಾವದಿಂದ ಒಣಗಲಾರಂಭಿಸಿದ ಅಡಿಕೆ ಮರಗಳನ್ನು ಪೋಷಿಸಲಾಗದೆ ಮನನೊಂದ ರೈತನೊಬ್ಬ ತನ್ನ 4 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ 100 ಅಡಿಕೆ ಮರಗಳನ್ನು ಕಡಿದುರುಳಿಸಿದ್ದಾನೆ. ರಾಜ್ಯ ಸರ್ಕಾರ ಚಿಕ್ಕಮಗಳೂರಿನ ಕಡೂರು ತಾಲೂಕನ್ನ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದೆ. ಆದರೆ ಪರಿಹಾರ ಮಾತ್ರ ಇಂದಿಗೂ ತಲುಪಿಲ್ಲ. ತಾನು ಕಷ್ಟಪಟ್ಟು ಬೆಳೆದ ಬೆಳೆಯೆಲ್ಲ ಕಣ್ಣೆದುರೇ ಬಿಸಿಲಿಗೆ ಸುಟ್ಟು ಹೋಗ್ತಿರೋದು ರೈತನ ನೆಮ್ಮದಿಯನ್ನ ಕಿತ್ತುಕೊಂಡಿದೆ. ಹೌದು, ಚಿಕ್ಕಮಗಳೂರಿನ ಉದ್ದೇಬೋರನಹಳ್ಳಿ ಮೊಹಮ್ಮದ್ ಹನೀಫ್ ಎಂಬುವರು ಸುಮಾರು 10 ವರ್ಷಗಳಿಂದ ತಾನು ಬೆಳೆದ ಅಡಿಕೆ ಮರಗಳನ್ನು ಕಡಿದು ಹಾಕಿದ್ದಾನೆ. ಚಿಕ್ಕಮಗಳೂರು ಸಮೀಪ 10 ಎಕರೆ ಕಾಫಿ ತೋಟ ಹೊಂದಿದ್ದ ಮೊಹಮ್ಮದ್ ಹನೀಫ್ 15 ವರ್ಷಗಳ ಹಿಂದೆ ಅದನ್ನ ಮಾರಾಟ ಮಾಡಿ ಉದ್ದೇಬೋರನಹಳ್ಳಿಯಲ್ಲಿ ಅಡಿಕೆ ತೋಟವನ್ನ ಖರೀದಿಸಿದ್ರು. 1-2 ಬೋರ್ವೆಲ್ಗಳನ್ನ ಕೊರೆಸಿ ಕೆಲವು ವರ್ಷಗಳ ಕಾಲ ಫಸಲನ್ನು ಪಡೆದಿದ್ರು. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ನೀರು ಸಿಗದೆ ಇಳುವರಿ ಕಡಿಮೆಯಾಯಿತು. ಹೋದ ವರ್ಷದಿಂದ ಅದಕ್ಕೆ ನೀರಿಲ್ಲದಲ್ಲೇ ಒಣಗೋಯ್ತು. ಹೋದ ವರ್ಷ 1.25 ಲಕ್ಷ ರೂಪಾಯಿ ಅಡಿಕೆ ಆಗಿತ್ತು. ಈ ವರ್ಷ ನೋಡಿದರೆ ಮಳೆ ಇಲ್ಲದಲೇ ನೀರು ಏಕದಮ್ 6 ಬೋರ್ ಇದೆ. 6 ಬೋರು ಬರ್ನ್ ಆಗಿದೆ. ಏನಿಲ್ಲ, ಬರದಿಂದ ಏನು ಸಿಕ್ಕಿಲ್ಲ. ಏನು ನೋಡೇ ಇಲ್ಲ, ಅವರು ಬಂದು ನೋಡಿಲ್ಲ, ಏನು ಮಾಡಿಲ್ಲ. ನೀರಿನ ಕೊರತೆಯಿಂದ ತಾನು ಬೆಳೆಸಿದ ಮರಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಅಡಿಕೆ ಮರಗಳನ್ನು ಕಡಿದುರುಳಿಸಲು ನಿರ್ಧಾರ ಕೈಗೊಳ್ಳಲಾಯಿತಂತೆ. ಈ ಸರ್ಕಾರದಿಂದ ನಾವು ತೋಟಗಾರಿಕೆ ಇಲಾಖೆಗೆ ಫೋನ್ ಮಾಡಿ ಕೇಳಿದ್ದೀನಿ. ಸರ್ 4 ಎಕರೆ ಅಡಿಕೆ ತೋಟ ಫಸಲಿ ಬಂದಿರೋದು ಕಡಿತಾರೆ. ಪಾಪ ಅವ್ರು ತಿನ್ನೋಕೆ ಅನ್ನ ಇಲ್ಲ. ಪರಿಸ್ಥಿತಿ ಈಗ ಅವರು ಬೀದಿ ಪಾಲಾಗ್ತಾರೆ. ಅವ್ರು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಾರೆ ಸರ್ ಅಂತ ಹೇಳಿದೆ. ಇಲ್ಲಪ್ಪ ನನಗೆ ಪರಿಹಾರ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೋಡೋಣ, ಅವ್ರು ಏನಾರು ಪರಿಹಾರ ಘೋಷಣೆ ಮಾಡಲಿಲ್ಲ ಅಂತಂದರೆ ಅವ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆ ಆಫೀಸ್ ಮುಂದೆ ಚಳವಳಿಗೆ ಕರ್ಕೊಂಡೋಗಿ ಆಫೀಸ್ ಮುಂದೆ ಚಳವಳಿ ಕೂರ್ತೀವಿ. ಒಟ್ಟಿನಲ್ಲಿ ಚಿಕ್ಕಮಗಳೂರಿನ ಬಯಲು ಸೀಮೆಯಲ್ಲಿ ಭೀಕರ ಬರಗಾಲದ ದರ್ಶನವಾಗಿದೆ. ಮಲೆನಾಡಿನ ಕೆಲ ಭಾಗದಲ್ಲಿ ಮಳೆಯಾಗಿದ್ರೂ ಬಯಲು ಭಾಗದಲ್ಲಿ ಮಳೆರಾಯನ ದರ್ಶನ ಆಗದಿರೋದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಆದೂರು ಕಿರಣ್, ಸುವರ್ಣ ನ್ಯೂಸ್ 24/7 ಚಿಕ್ಕಮಗಳೂರು.